ಇದೆಲ್ಲದರ ನಡುವೆ ಈಗ ಬೆಂಗಳೂರಿಗೆ ಕೇಂದ್ರ ಆರೋಗ್ಯ ಇಲಾಖೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಬೆಂಗಳೂರಿಗೆ ಸಿಕ್ಕಿರುವಂತಹ ಒಂದು ಗುಡ್ ನ್ಯೂಸ್ ಕೇಂದ್ರ ಆರೋಗ್ಯ ಇಲಾಖೆಯಿಂದ. ಅದೇನಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಈಗ ಎರಡನೇ ಹೈಟೆಕ್ ನಿಮ್ಹಾನ್ಸ್ ಆಸ್ಪತ್ರೆ ತಲೆ ಎತ್ತುತ್ತಾ ಇದೆ. ಕ್ಯಾಲಸನಹಳ್ಳಿಯಲ್ಲಿ 40 ಎಕರೆ ಪ್ರದೇಶದಲ್ಲಿ ನಿಮ್ಹಾನ್ಸ್ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಈಗ ಒಂದೇ ಒಂದು ನಿಮ್ಹಾನ್ಸ್ ಆಸ್ಪತ್ರೆ ಇತ್ತು, ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ ಪಾಪ ಜನ ಅಲ್ಲಿಗೆ ಬಂದು ಪರದಾಡ್ತಾ ಇದ್ರು. ಸೊ ಬೆಂಗಳೂರು ಉತ್ತರದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ವರ್ಷಗಳಿಂದಲೇ ಈ ಒಂದು ಕೂಗು ಇತ್ತು. ಈಗ ಸ್ಪಂದಿಸಿದೆ ಕೇಂದ್ರ ಗೃಹ ಇಲಾಖೆ ಕೂಡ. ಸೊ ಆಸ್ಪತ್ರೆಯಲ್ಲಿ 10 ಸಮಸ್ಯೆಗಳು ಇರುವಂತಹ ಒಂದು ಹಿನ್ನೆಲೆಯಲ್ಲಿ ಈಗ ಬೆಂಗಳೂರು ಉತ್ತರದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೊರತೆ ಏನಿತ್ತು, ಸೊ ಈಗ ಅದು ನೀಗುವಂತಹ ಒಂದು ದಿನಗಳು ಬಂದಿವೆ. ನಿಮ್ಹಾನ್ಸನ್ನು ಎರಡನೇ ಒಂದು ಘಟಕವನ್ನು ಸ್ಥಾಪನೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ, ಯಾಕಂದರೆ ಇದು ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಇದೆ ನಿಮ್ಹಾನ್ಸು. ಇದು ಬೈ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್ ಇದೆ, ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತದೆ. ನಾನು ವೈದ್ಯಕೀಯ ಶಿಕ್ಷಣ ಸಚಿವನಾಗಿ ಈ ಒಂದು ಬೋರ್ಡಲ್ಲಿ ಆ್ಯಸ್ ಎ ವೈಸ್ ಪ್ರೆಸಿಡೆಂಟ್ ಆಗಿರ್ತೀನಿ. ಜ್ಯೋತಿ ಪ್ರಕಾಶ್ ಆಪಲ್ ಕೃಷಿ ಮಾಡಿ ಎಕರೆಗೆ 9 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಹಾಗಾಗಿ ಕಳೆದ ಇದಕ್ಕೆ ಅಧ್ಯಕ್ಷರು ಕೇಂದ್ರದ ಆರೋಗ್ಯ ಸಚಿವರಾಗಿರ್ತಾರೆ. ಕಳೆದ ಸಭೆಯಲ್ಲಿ ಅವರಿಗೆ ಮನವಿಯನ್ನು ಮಾಡಿದ್ದೀವಿ, ಏನಂದರೆ ಇನ್ನೊಂದು ಘಟಕವನ್ನು ನಾವು ಸ್ಥಾಪನೆ ಮಾಡಬೇಕು ಅಂತ. ಅದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಲ್ಯಾಂಡನ್ನು ಕೊಡಲಾಗಿದೆ. ಹಾಗಾಗಿ ಅದನ್ನು ಪರಿಶೀಲನೆ ಹಂತದಲ್ಲಿ ಇದೆ. ಯಾವ ಪ್ಲೇಸಲ್ಲಿ ಬರ್ತಾ ಇದೆ ಸರ್ ಜಾಗ ಯಾವುದು? ಈಗ ಈ ಕ್ಯಾಲ್ಸನಹಳ್ಳಿ ಬೆಂಗಳೂರು ನಾರ್ತ್ 39 ಸುಮಾರು 40 ಎಕರೆ ಜಮೀನನ್ನು ನಾವು ಅವರಿಗೆ ಈಗಾಗಲೇ ಕೊಟ್ಟಿದ್ದೀವಿ. 40 ಎಕರೆ ಜಮೀನನ್ನು ಕೊಟ್ಟಿದ್ದೀವಿ. ಆ ಒಂದು ಪ್ರದೇಶದಲ್ಲಿ ಅದನ್ನು ಪ್ಲ್ಯಾನ್ ಮಾಡಿದ್ದಾರೆ. ಇದು ಬನ್ನಿ, ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋಣ. ನಾವು ಪ್ರತಿನಿಧಿ ವಿನಯ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ವಿನಯ್, ಈಗಷ್ಟೇ ಸಚಿವರು ಮಾತಾಡ್ತಾ ಇದ್ದದ್ದನ್ನ ನಾವು ಕೂಡ ಕೇಳ್ತಾ ಇದ್ವಿ. ನಿಜಕ್ಕೂ ಬೆಂಗಳೂರಿಗೆ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೂ ಕೂಡ ಒಂದು ರೀತಿ ಗುಡ್ ನ್ಯೂಸ್. ಅಕ್ಕಪಕ್ಕದ ರಾಜ್ಯಗಳಿಗೆ, ಈಗ ಆಂಧ್ರ, ಕೇರಳ, ತಮಿಳುನಾಡು ಆ ಭಾಗದ ಯಾರು ರೋಗಿಗಳಿದ್ದಾರೆ ಅವ್ರಿಗೂ ಕೂಡ ಬಹುಶಃ ಇದೊಂದು ರೀತಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದ್ರೆ ನಿಮ್ಹಾನ್ಸಲ್ಲಿ ನಾವು ಕೂಡ ನೋಡಿರೋ ಹಾಗೆ ತುಂಬಾನೇ ಜಾಸ್ತಿ ಜನ ಬರ್ತಾ ಇದ್ರು, ಅಲ್ಲಿ ಸರಿಯಾದಂತಹ ಒಂದು ಫೆಸಿಲಿಟಿ ಎಲ್ರಿಗೂ ಕೂಡ ಲಭ್ಯವಾಗ್ತಾ ಇರಲಿಲ್ಲ. ಆ ಕೊರಗಿದ್ದೇ ಇತ್ತು. ಬಟ್ ಈಗ ಎರಡನೇ ಸ್ಪೆಷಾಲಿಟಿ ಆಸ್ಪತ್ರೆ, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬರ್ತಾ ಇರುವಂಥದ್ದು ಬಹುಶಃ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ ವಿನಯ್. ಖಂಡಿತ ರೆಹಮಾನ್, ಸದ್ಯಕ್ಕೆ ಬೆಂಗಳೂರಿನಲ್ಲಿ ಎರಡನೇ ನಿಮ್ಹಾನ್ಸ್ ಆರಂಭ ಆಗ್ತಿರುವಂಥದ್ದು ದೊಡ್ಡ ಮಟ್ಟದಲ್ಲಿ ಸಂತಸವನ್ನ ಬೆಂಗಳೂರಿಗರಿಗಲ್ಲ, ಇಡೀ ಕರ್ನಾಟಕಕ್ಕೆ ಒಂದು ದೊಡ್ಡ ಮಟ್ಟದ ಖುಷಿಯ ವಿಚಾರ. ಯಾಕೆಂದ್ರೆ ಸದ್ಯ ಕೋವಿಡ್ ಬಳಿಕ ಸಡನ್ ಡೆತ್ ಆಗ್ತದೆ, ಬ್ರೇನ್ ಇಂಜುರೀಸ್ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಸಿಲಿಕಾನ್ ಸಿಟಿಗಳಲ್ಲಿ ಆಗುವಂತಹ ರಸ್ತೆ ಅಪಘಾತಗಳಲ್ಲಿ ಬ್ರೇನ್ ಇಂಜುರೀಸು, ನರಗಳ ಸಮಸ್ಯೆಗಳು, ಅದರಲ್ಲೂ ಪ್ರಮುಖವಾಗಿ ಸಡನ್ ಡೆತ್ಗಳು ಮತ್ತು ಬ್ರೇನ್ಗೆ ಸಂಬಂಧಪಟ್ಟಂತ ಸ್ಟ್ರೋಕ್ ಆಗಿರ್ಬೋದು, ಈ ತರದ ಅನೇಕ ಸಮಸ್ಯೆಗಳನ್ನ ಕೂಡ ಜನರು ಎದುರಿಸ್ತಾ ಇದ್ದಾರೆ. ಇನ್ನು ಈಗಿರುವ ನಿಮ್ಹಾನ್ಸ್ ಅಲ್ಲಿ ಸಾಕಷ್ಟು ಒತ್ತಡ ಆಗಿದೆ. ಯಾಕೆಂದ್ರೆ ಕೇವಲ ರಾಜ್ಯದ ಮೂಲೆ ಜಿಲ್ಲೆಗಳಿಂದ ಅಷ್ಟೇ ಅಲ್ಲದೆ ಅಕ್ಕಪಕ್ಕದ ರಾಜ್ಯದ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶದ ರೋಗಿಗಳು ಕೂಡ ಬರ್ತಾರೆ. ಹೀಗಾಗಿ ಪ್ರತಿನಿತ್ಯವೂ ಕೂಡ 3,000 ರಿಂದ 3,500 ಸಂಖ್ಯೆ ರೋಗಿಗಳು ಒಪಿಡಿಗೆ ಬರ್ತಾ ಇರೋದು, ಒತ್ತಡ ಹೆಚ್ಚಾಗ್ತಾ ಇದೆ, ಬೆಡ್ಗಳು ಸಿಗ್ತಾ ಇಲ್ಲ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಾಗಿತ್ತು. ಹೀಗಾಗಿ ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡ ಒಂದು ಬೇಡಿಕೆಯನ್ನು ಇಟ್ಟಿದ್ರು, ನಮಗೆ ನಿಮ್ಹಾನ್ಸ್ನ ಎರಡನೇ ಘಟಕ ಬೇಕು ಅಂತ ಹೇಳಿ. ಅದರಲ್ಲೂ ಪ್ರಮುಖವಾಗಿ ಉತ್ತರ ಭಾಗದಲ್ಲಿ ಹೈಟೆಕ್ ನಿಮ್ಹಾನ್ಸ್ನ ಯಾವುದೇ ರೀತಿಯಂತ ಮಾದರಿಯಲ್ಲಿರುವಂತಹ ಆಸ್ಪತ್ರೆಗಳು ಇರಲಿಲ್ಲ. ಹೀಗಾಗಿ ಆ ಭಾಗದಲ್ಲಿ ಇಂತಹ ಆಸ್ಪತ್ರೆ ಮಾಡೋದ್ರಿಂದ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬರುವಂತಹ ರೋಗಿಗಳಿಗೆ ಮತ್ತು ಹೆಚ್ಚಿನ ಚಿಕಿತ್ಸೆಗಳಿಗೆ ಬರುವಂತವರಿಗೂ ಮತ್ತು ಬೆಂಗಳೂರಿನ ಉತ್ತರ ಭಾಗದವರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಕೋನದಲ್ಲಿ ಒಂದು ಮನವಿಯನ್ನ ಮಾಡಲಾಗಿತ್ತು. ಈಗ ಕೇಂದ್ರ ಸರ್ಕಾರ, ಆರೋಗ್ಯ ಇಲಾಖೆ, ಮನ್ಸುಖ್ ಮಾಂಡವಿಯವರ ಸಭೆಯಲ್ಲಿ ಇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕ ಬೆನ್ನಲ್ಲೇ ಸರ್ಕಾರ ಕೂಡ ಕಾರ್ಯಪ್ರವೃತ್ತವಾಗಿದೆ. ಈಗಾಗಲೇ ಕ್ಯಾಲಸನಹಳ್ಳಿಯಲ್ಲಿ 40 ಎಕರೆ ಜಮೀನನ್ನು ಕೂಡ ಕೊಟ್ಟಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಈಗ ಇರುವ ನಿಮ್ಹಾನ್ಸ್ಗಿಂತನೂ ಕೂಡ ಸೂಪರ್ ಹೈಟೆಕ್ ಆಗಿರುವಂತಹ ಆಸ್ಪತ್ರೆ ಇದಾಗಿದೆ. ಯಾಕೆಂದ್ರೆ ದೇಶದಲ್ಲಿನೇ ಸೌತ್ ಇಂಡಿಯಾದಲ್ಲಿನೇ ನರಗಳ ವಿಜ್ಞಾನವನ್ನ ಅಧ್ಯಯನ ಮಾಡೋದಕ್ಕಾಗಿ ಬರ್ತಿರುವಂತಹ ಆಸ್ಪತ್ರೆ. ಜೊತೆಗೆ ಕೋವಿಡ್ ಬಳಿಕ ಹೆಚ್ಚಾಗಿರುವಂತಹ ಮಾನಸಿಕ ರೋಗಿಗಳು ಮತ್ತು ಸಡನ್ ಡೆತ್ಗಳನ್ನ ಹೆಚ್ಚಾಗಿ ಆಪರೇಟ್ ಮಾಡುವಂಥದ್ದು ಮತ್ತು ರಸ್ತೆ ಅಪಘಾತದಲ್ಲಿ ಹೆಚ್ಚಾಗಿ ಬ್ರೇನ್ ಇಂಜುರೀಸ್ಗಳು, ಬ್ರೇನ್ ಡೆತ್ಗಳು, ನರಗಳ ಸಮಸ್ಯೆಗಳು, ಜೊತೆಗೆ ಬೇರೆ ಬೇರೆ ಆಯಾಮಗಳಲ್ಲಿ ಸಮಸ್ಯೆಗಳನ್ನು ಎದುರಿಸುವಂತವರ ರೋಗಿಗಳಿಗೆ ವಿಶೇಷವಾಗಿ ಹೆಚ್ಚಿನ ಚಿಕಿತ್ಸೆಯನ್ನು ಕೊಡೋದಕ್ಕೆ ಹೈಟೆಕ್ ತಂತ್ರಜ್ಞಾನಗಳನ್ನ, ಉಪಕರಣಗಳನ್ನ ಬಳಕೆ ಮಾಡಿಕೊಂಡು ಮತ್ತು ಸೌತ್ ಇಂಡಿಯಾದಲ್ಲಿನೇ ದೊಡ್ಡ ಮಟ್ಟದಲ್ಲಿ ದೊಡ್ಡ ಆಸ್ಪತ್ರೆ ರೂಪದಲ್ಲಿ ಮತ್ತು ಹಾಸಿಗೆ ವ್ಯವಸ್ಥೆಗಳನ್ನು ಒಳಗೊಂಡಂತಹ ಮಾದರಿಯಲ್ಲಿ ತಲೆ ಎತ್ತಿರುವಂತಹ ಆಸ್ಪತ್ರೆ ಇದಾಗಿದೆ. ರೆಹಮಾನ್, ಓಕೆ, ಥ್ಯಾಂಕ್ ಯು ವಿನಯ್.